ತಲೆ ಚಿಟ್ಟ ಹಿಡಿತಾನೆ. ಎಲ್ಲ ಕಡೆ ಇವನೇ ಕಾಣಿಸ್ತಾನೆ. ಇವನ್ ಜೊತೆನೇ ಮಾತಾಡ್ದಂಗೆ. ಕೋತಿಗೆ ಎಣ್ಣೆ ಕುಡ್ಸಂಗೆ ಆಗಿದೆ ನನ್ನ ಕಥೆ. ಅಯ್ಯೋ, ಎಷ್ಟು ಆರಾಮಾಗಿದ್ನಲ್ಲ. ಇವನ್ ಸಹವಾಸ ಯಾಕಾದ್ರೂ ಮಾಡಿದ್ನೋ. ಈ ಸಾಂಗ್ ಇಲ್ಲ. ಇದು ರಿಯಲಾ? ರಿಯಾಕ್ಟ್ ಮಾಡ್ಬೇಡ, ಇಲ್ಲಾಂದ್ರೆ ಜನ ನಿಂಗೆ ಮೆಂಟಲ್ ಅನ್ಕೊಂಡ್ಬಿಡ್ತಾರೆ. ಡಿಸ್ಟರ್ಬ್ ಮಾಡ್ಬೇಡ, ಹೋಗು. ಹೌದಾ, ಇಷ್ಟೊಂದು ಲೆವೆಲ್? ಪರವಾಗಿಲ್ಲ ಬಿಡು. ಈ ಮಿಸ್ಟರ್ ಡಿಸೈರಬಲ್ ಬೇಜಾನ್ ಹುಡುಗಿರ್ ಬೀಳ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್. ಒಂದ್ ನಿಮಿಷ. ನೀನು ನಿಜವಾಗ್ಲೂ ಬಂದಿದ್ಯಾ? ನಿಜವಾಗ್ಲೂ ಬಂದಿದ್ಯಾ? ಏಯ್, ಡೌಟ್ ಇದ್ರೆ ನಮಗ್ ನಾವು ಜಿಗಿಟ್ಕೋಬೇಕು, ಎದುರಿಗಿರೋರ್ಗಲ್ಲ. ಓ, ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ನೀನ್ ಬಿಟ್ಟು ನಂಗೆ ಒಂದ್ ದಿನಾನೂ ಇರೋಕ್ಕಾಗಲ್ಲ ಅಂತ ನಂಗೆ ನೆನ್ನೆನೆ ಗೊತ್ತಾಗಿತ್ತು. ಅದಕ್ಕೆ ನಾವು ರಾತ್ರಿ ಸಾಲ್ಗಾರ ತರ ಊರ್ ಬಿಟ್ಟು ಬಂದಿದ್ದು. ಹಾಯ್, ಇವರು ನನ್ನ ಬೋರ್ಡಿಂಗ್ ಸ್ಕೂಲ್ ಫ್ರೆಂಡ್ಸ್. ಇವನು ನನ್ನ ಫ್ರೆಂಡ್ ರಾಮಾಚಾರಿ. ನಾವಿಬ್ರು ಜಸ್ಟ್ ಫ್ರೆಂಡ್ಸೇ. ಆಮೇಲೆ ನೀವು ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಂಡು ಗಾಸಿಪ್ ಹಬ್ಬಿಸ್ಬಿಡಿ. ಓಕೆ, ಜಸ್ಟ್ ಫ್ರೆಂಡ್ಸ್. ನಾನು ಏನು ಜಸ್ಟ್ ಫ್ರೆಂಡ್ಸ್ ಅಂತ ಅಷ್ಟೊಂದ್ ಸತಿ ರಿಪೀಟ್ ಮಾಡ್ದೆ? ಅಲ್ಲ, ನೀನ್ ಹೇಳಿದನ್ನೇ ಮೇಂಟೈನ್ ಮಾಡೋದನಪ್ಪ. ಆಮೇಲೆ ಅವ್ರು ನಮ್ಮ ಲವರ್ಸ್ ಅನ್ಕೊಂಡ್ಬಿಟ್ರೆ? ಅಂದ್ರೆ ನಾವಿಬ್ರು ಲವರ್ಸ್ ಅಲ್ವಾ? ಅಯ್ಯೋ, ಮಾತು ಕೇಳಿದೆ ನೋಡು. ನಾವು ಲವರ್ಸ್ ಅಂತ ಎಲ್ರಿಗೂ ಗೊತ್ತು. ಅದನ್ನ ಅವರು ಕೇಳಬಾರ್ದು, ನಾವು ಹೇಳಬಾರ್ದು. ಬಾ. ಲೋಣ ಎಷ್ಟು ಖುಷಿಯಾಗಿದ್ದಾಳ ಗೊತ್ತಾ? ಪ್ರತಿ ಹುಡುಗಿಗೂ ಅವಳ ಮದುವೆನೇ ಜೀವನದ ಅತಿ ದೊಡ್ಡ ಕನಸು. ವರ್ಷಾನ್ಗಟ್ಲೆ ಆ ಕನಸನ್ನ ಹೆಣಿತಾ ಬಂದಿರ್ತೀವಿ. ಓಕೆ, ಈಗ ನೀನ್ ಹೇಳು, ನಮ್ಮ ಮದುವೆ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಮಾರ್ಗಿ, ನಾವು ಎಲ್ರ ತರ ಬೋರಿಂಗ್ ಆಗಿ ಮದುವೆ ಆಗೋದು ಬೇಡ ಮಾರ್ಗಿ. ಡಿಫ್ರೆಂಟ್ ಆಗಿ ಆಗ್ಬೇಡ. ಮೊದಲು ಹನಿಮೂನ್ ಮಾಡ್ಕೊಂಬೋಣ, ಆಮೇಲೆ ಒಂದು ಸ್ವೀಟ್ ನ್ಯೂಸ್ ಬರುತ್ತೆ, ಅದಾದ್ಮೇಲೆ ಸೀಮಂತ, ಆಮೇಲೆ ನಾಮಕರಣ, ಅದಾದ್ಮೇಲೆ ನಮ್ಮ ಮಗು ಫಸ್ಟ್ ಇಯರ್ ಬರ್ತ್ಡೇ, ಅದಾದ್ಮೇಲೆ ಮದುವೆ, ಆಮೇಲೆ ರಿಸೆಪ್ಷನ್. ಅಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟೋ ಮಕ್ಕಳಿಗೆ ತಮ್ಮ ಅಪ್ಪ ಅಮ್ಮನ ಮದುವೆ ನೋಡಿರಲ್ಲ ಕೊರಗಿರುತ್ತೆ ಮಾರ್ಗಿ. ಆ ಕೊರಗ್ ನಾವು ನಮ್ಮ ಮಕ್ಳು ಕೊಡೋದು ಬೇಡ ಮಾರ್ಗಿ, ಬೇಡ. ಅಲ್ಲ, ನಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗ್ಲಿ, ನಮ್ಮ ಮದುವೆ ಬಗ್ಗೆ ಆಗ್ಲಿ ಇನ್ನೊಂದ್ಸತಿ ನೀನ್ ಹಗುರವಾಗಿ ಮಾತಾಡ್ಬೇಡ. ನಮ್ಮ ಮದುವೆ ಸ್ಪೆಷಲ್ ಆಗಿರ್ಬೇಕು. ಈಗ ನಾನು ಹೇಳೋದು ನಿನ್ಗೆ ಹುಚ್ಕನ್ಸ್ ಅನ್ಸ್ಬೋದು. ನಮ್ಮ ಮದುವೆ ದಿನ ನವಿಲುಗಳು ನನ್ನ ಸ್ವಾಗತ ಮಾಡ್ಬೇಕು. ಕಾಮನ್ ಬಿಲ್ಲಿನ ಮೇಲೆ ನಾನು ನಡ್ಕೊಂಡ್ ಬರ್ಬೇಕು. ದೀಪಗಳ ಸಾಲಲ್ಲಿ ನಾನು ಬಲ್ಗಾಲಿಟ್ಟು ಒಳಗ್ ಬರ್ತೀನಿ. ಮಾರ್ಗ್ರೆಟ್ ವೆಡ್ಸ್ ರಾಮಾಚಾರಿ.
ಇಷ್ಟು ದೊಡ್ಡ ಸ್ಕೆಚ್ ಇದೆ ಅಂತ ಗೊತ್ತಿದ್ದಿದ್ರೆ ನಮ್ಮ ತಾಯಣೆಗೂ ನಾನು ಗೋವಾಗೆ ಬರ್ತಿರ್ಲಿಲ್ಲ. ರಾಮಾಚಾರಿ ಇನ್ನೇ ನಾನು ದರೋಡೆ ಮಾಡ್ಬೇಕಷ್ಟೇ. ಏನಿದು? ಹೇ ವಾವ್, ಟೋಸ್ಟ್ ರೇಸಿಂಗ್ ಶುರು ಆಯ್ತು, ಬಾ ಬೇಗ. ಅಂದ್ರೆ Happy married life, Lorna. You will always be my best friend. ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಅಟೆಂಡಿಂಗ್ ಮೈ ಡಾಟರ್ಸ್ ವೆಡ್ಡಿಂಗ್. ಪ್ರತಿ ತಂದೆಗೆ ಇದೇ ಕಷ್ಟವಾದ ಕ್ಷಣ ಅನ್ಸುತ್ತೆ. ಅಂದರೆ ಮಗಳು ಮದುವೆ ಅಂತ ಖುಷಿ ಪಡಬೇಕೋ ಅಥವಾ ಗಂಡನ ಮನೆ ಕಳಿಸ್ಬೇಕಲ್ಲ ಅಂತ ದುಃಖ ಪಡಬೇಕೋ ಅದೇ ಗೊತ್ತಾಗ್ತಿಲ್ಲ. ಪೀಟರ್, ಯಾವುದೇ ತಂದೆಗೆ ಮಗಳು ಭಾರ ಆಗಲ್ಲ. ನಮ್ಮನೆ ಸುಖಾನ ನಾನು ನಿಮ್ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಅವಳೇನಾದರೂ ತಪ್ಪು ಮಾಡಿದ್ರೆ ಬೈಯಕ್ಕೆ ಹೋಗಬೇಡ, ಪ್ರೀತಿಯಿಂದ ಹೇಳು, ಅವಳು ಕೇಳ್ತಾಳೆ. ಪೀಟರ್, ಒಂದೇ ಒಂದು ರಿಕ್ವೆಸ್ಟ್, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ. ಎಸ್ ಅಂಕಲ್. ಸಾರಿ, ನಾನು ಇದ್ಯಾವುದೋ ಮೊಳೆ ಹೊಡೆಯೋ ಕಾರ್ಯಕ್ರಮ ಅನ್ಕೊಂಡ್ಬಿಟ್ಟಿದ್ದೆ. ಸರ್, ನೀವು ನನ್ನನ್ನು ಇಮೋಷ್ನಲ್ ಮಾಡ್ಬಿಟ್ರಿ ಸರ್. ನೀವು ಹೇಳಿದ ನಿಜನೇ, ಅನುಭವ ನನಗೂ ಆಗಿದೆ. ಅವಳು ಯಾವತ್ತು ನನ್ನವಳಾದ್ಲು ಅವತ್ತಿಂದ ಬರೀ ಕನಸುಗಳೇ. ಲೈಫ್ ಅದ್ಭುತವಾಗಿದೆ ಅನ್ಸೋಕೆ ಶುರು ಆಗಿದ್ದೆ ಅವತ್ತಿಂದ. ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ನ ಬದುಕಿಗೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು, ಆ ನಗು ನೋಡ್ತಾ ಇದ್ರೆ ಪ್ರಪಂಚನೇ ಮರೆತು ಒಂದು ಕ್ಷಣ ಮಗು ಆಗ್ಬಿಡ್ತೀನಿ. ಅವಳು ಮದುವೆ ಆದ್ಮೇಲೆ ಪ್ರತಿದಿನ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡದೇ ಇರ್ಬೋದು, ಅಥವಾ ತಿಂಗಳಾನ್ಗಟ್ಲೆ ಅವ್ರನ್ನ ಮೀಟ್ ಮಾಡದೇ ಇರ್ಬೋದು. ಆದ್ರೂ ಅವ್ರನ್ನ ಮಿಸ್ ಮಾಡ್ಕೊಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಅವಳ ಪಾಲ್ಗೆ ಕಾಳಜಿ ಇರೋ ಅಪ್ಪನೂ ನಾನೇ, ಪ್ರತಿ ಕ್ಷಣ ಪ್ರೀತಿಸೋ ಅಮ್ಮನೂ ನಾನೇ. ನನ್ನ ಕೊನೆ ಉಸಿರಿರೋವರೆಗೂ ಕಾಪಾಡ್ಕೋತೀನಿ. ಐ ಲವ್ ಯು ಮಾರ್ಗಿ.